ಫುಟ್ಬಾಲ್ ಐಕಾನ್ ಲಿಯೋನೆಲ್ ಮೆಸ್ಸಿ ಅನಂತ್ ಅಂಬಾನಿ ಒಡೆತನದ ವಂತಾರಾ ವನ್ಯಜೀವಿ ರಕ್ಷಣೆ ಪುನರ್ವಸತಿ ಹಾಗೂ ಸಂರಕ್ಷಣಾ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು. ಸನಾತನ ಧರ್ಮದ ಪ್ರಕಾರ ಆಶೀರ್ವಾದ ಪಡೆಯೋದ್ರ ಮೂಲಕ ಮೆಸ್ಸಿ ತಮ್ಮ ಭೇಟಿಯನ್ನ ಶುರು ಮಾಡಿದ್ರು. ಸಾಂಸ್ಕೃತಿಕ ಮೌಲ್ಯವನ್ನ ಪ್ರತಿಬಿಂಬಿಸುವಂತಹ ಧಾರ್ಮಿಕ ಹಿಂದೂ ಆಚರಣೆಗಳಲ್ಲಿ ವಿದೇಶಿ ಆಟಗಾರರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ವಂತಾರಾಗೆ ಭೇಟಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳಿದ ಅನಂತ್ ಅಂಬಾನಿ ಅವರಿಗೆ ಸ್ಪ್ಯಾನಿಷ್ನಲ್ಲಿ ಉತ್ತರ ಕೊಟ್ಟ ಮೆಸ್ಸಿ, ವಂತಾರಾ ಏನ್ ಮಾಡ್ತಿದೆ ನಿಜವಾಗ್ಲೂ ಸುಂದರವಾದಂಥದ್ದು. ಆ ಪ್ರಾಣಿಗಳಿಗಾಗಿ ಮಾಡ್ತಾ ಇರೋ ಕೆಲಸ, ಅವುಗಳಿಗಾಗಿ ತೆಗೆದುಕೊಳ್ತಾ ಇರೋ ಕಾಳಜಿ, ಅವುಗಳ ಸಂರಕ್ಷಣೆ, ಇದೆಲ್ಲವನ್ನ ನೋಡ್ಕೊಳ್ಳೋದು ಎಲ್ಲವೂ ಚೆನ್ನಾಗಿದೆ. ನಿಜಕ್ಕೂ ಮೆಚ್ಚುಗೆ ಪಡೆಯುವಂಥದ್ದು. ಅದ್ಭುತ ಕ್ಷಣಗಳನ್ನ ಕಳೆದ್ವಿ. ಈ ಅನುಭವ ನಮ್ಮ ಜೊತೆಗೆ ಯಾವಾಗ್ಲೂ ಉಳ್ಕೊಳ್ಳುತ್ತೆ. ಈ ಅರ್ಥಪೂರ್ಣ ಕಾರ್ಯಕ್ಕೆ ಸ್ಫೂರ್ತಿ ನೀಡೋದಕ್ಕೆ ಬೆಂಬಲಿಸೋ ಸಲುವಾಗಿ ಖಂಡಿತ ಇಲ್ಲಿಗೆ ನಾವು ಮತ್ತೆ ಬರ್ತೀವಿ ಅಂತಾನು ಹೇಳ್ಕೊಂಡಿದ್ದಾರೆ. ಇನ್ನು ಸಾಂಪ್ರದಾಯಿಕ ಆಚರಣೆಯಲ್ಲಿ ಮೆಸ್ಸಿ ಅವರು ಭಾಗಿಯಾಗಿದ್ರು. ಶುಭಾರಂಭದ ದ್ಯೋತಕವಾಗಿ ಇಲ್ಲಿ ಕೆಲವೊಂದು ಆಚರಣೆಗಳಲ್ಲಿ ಭಾಗಿಯಾಗಿದ್ರು. ಎಲ್ಲರ ಒಳಿತಿಗಾಗಿ ಹಾಗೂ ಶಾಂತಿಗಾಗಿ ಮಂತ್ರ ಪಠಣವನ್ನ ಮಾಡಲಾಯಿತು. ಮೆಸ್ಸಿ ಅವರು ಲಿಯೋ ಮೆಸ್ಸಿ ಫೌಂಡೇಶನ್ ಅನ್ನೋದನ್ನ ಹೊಂದಿದ್ದು ಸಾಮಾಜಿಕ ಕಾರ್ಯಗಳಿಗೆ, ಶಿಕ್ಷಣ, ಆರೋಗ್ಯ ರಕ್ಷಣೆ, ಮಕ್ಕಳ ಕಲ್ಯಾಣಕ್ಕಾಗಿ ವಿಶ್ವದಾದ್ಯಂತ ಕೆಲಸ ಮಾಡುತ್ತೆ ಈ ಫೌಂಡೇಶನ್. ಅದಕ್ಕೆ ಹೊಂದಿಕೆಯಾಗೋ ರೀತಿಯಲ್ಲೇ ವಂತಾರದ ಉದ್ದೇಶ ಇದೆ ಅನ್ನೋದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಶಿವಲಿಂಗಕ್ಕೆ ಪೂಜೆ ಮಾಡಿದ್ದಾರೆ. ಹಾಗೆ ಅಂಬೆ ಮಾತೆಗೆ ಆರತಿ ಬೆಳಗಿದ್ದಾರೆ. ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಜಪ ಮಾಡಿದ್ದಾರೆ, ಧ್ಯಾನ ಮಾಡಿದ್ದಾರೆ. ದೇಸಿ ಲುಕ್ನಲ್ಲಿ ಲಿಯೋನೆಲ್ ಮೆಸ್ಸಿ ಕಾಣಿಸ್ಕೊಂಡ್ರು. ಪೂಜೆಯಲ್ಲಿ ಭಾಗಿಯಾದ್ರು. ಸಿಂಹದ ಜೊತೆಗೆ ಹುಲಿಗಳ ಜೊತೆಗೆ ಪೋಸ್ ಕೂಡ ಕೊಟ್ರು. ಒಟ್ನಲ್ಲಿ ಅಂಬೆ ಮಾತಾ ಪೂಜೆ, ಗಣೇಶ ಪೂಜೆ, ಹನುಮಾನ್ ಪೂಜೆ, ಶಿವ ಅಭಿಷೇಕ ಸೇರಿದ ಹಾಗೆ ಮಹಾ ಆರತಿಯಲ್ಲಿ ಭಾಗಿಯಾಗಿ ವಿಶ್ವ ಶಾಂತಿ ಮತ್ತು ಏಕತೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ.